ಕೆಲವು ಪ್ರೀತಿಗಳು ಮಾತುಗಳಿಂದ ಶುರುವಾಗುವುದಿಲ್ಲ, ಕೆಲವು ಸಂಬಂಧಗಳು ಪರಿಚಯದಿಂದಲೂ ಹುಟ್ಟುವುದಿಲ್ಲ. ಅವು ಹುಟ್ಟುವುದು ಒಬ್ಬ ವ್ಯಕ್ತಿಯ ಸಾನ್ನಿಧ್ಯದಿಂದ. ಒಬ್ಬ ಹುಡುಗನ ಜೀವನದಲ್ಲಿ ಎಲ್ಲವೂ ಸಾಮಾನ್ಯವಾಗಿತ್ತು. ಬೆಳಿಗ್ಗೆ ಎದ್ದು ಕೆಲಸ, ಸಂಜೆ ಮನೆ, ಮತ್ತೆ ಅದೇ ದಿನಚರಿ. ನಗುವಿದ್ದರೂ ಅದು ಮನಸ್ಸಿನ ನಗು ಅಲ್ಲ, ಬದುಕಿದ್ದರೂ ಬದುಕಿನ ಅರ್ಥ ಸಿಕ್ಕಿರಲಿಲ್ಲ. ಒಂದು ದಿನ ಅವನ ಜೀವನಕ್ಕೆ ಒಬ್ಬ ಹುಡುಗಿ ಬಂದಳು. ಅವಳು ಅವನಿಗೆ ದೊಡ್ಡ ದೊಡ್ಡ ವಾಗ್ದಾನಗಳನ್ನು ಮಾಡಲಿಲ್ಲ. ನಿನ್ನ ಜೊತೆ ಸದಾ ಇರುತ್ತೀನಿ ಅಂತಲೂ ಹೇಳಲಿಲ್ಲ. ಆದರೆ ಅವಳ ಸಣ್ಣ ಸಣ್ಣ ಮಾತುಗಳು, ಅವಳ ಕಾಳಜಿ, ಅವಳ ಪ್ರಾಮಾಣಿಕತೆ ಅವಳ ಮನಸ್ಸಿನೊಳಗೆ ಹೊಸ ಬೆಳಕನ್ನು ತಂದವು. ಅವಳು ಬಂದ ನಂತರ ಅವನ ದಿನಗಳು ಬದಲಾಗತೊಡಗಿದವು. ಹಿಂದೆ ಅವನು ಒಬ್ಬನೇ ನಡೆದ ದಾರಿಯಲ್ಲಿ ಈಗ ಅವಳ ನೆನಪು ಜೊತೆಯಾಗಿತ್ತು. ಹಿಂದೆ ಅವನಿಗೆ ಸಂತೋಷ ಅನ್ನೋದು ಅಪರೂಪವಾಗಿತ್ತು. ಆದರೆ ಈಗ ಅವಳ ಒಂದು ಸಂದೇಶ ಬಂದರೂ ಸಾಕು, ಇಡೀ ದಿನ ಖುಷಿಯಾಗಿರುತ್ತಿದ್ದ. ಅವಳು ಅವನ ಕಣ್ಣಲ್ಲಿ ಕೇವಲ ಒಬ್ಬ ಹುಡುಗಿಯಲ್ಲ, ಅವಳು ಅವನ ಧೈರ್ಯ, ಅವಳು ಅವನ ನಂಬಿಕೆ, ಅವಳು ಅವನ ಕನಸುಗಳ ಕಾರಣವಾಗಿದ್ದಳು. ಒಂದು ದಿನ ಅವನು ಅವಳನ್ನು ಕೇಳಿದ, ನೀನು ಏನನ್ನು ನೋಡಿ ನನ್ನನ್ನು ಇಷ್ಟಪಟ್ಟೆ? ಆಗ ಅವಳು ನಗುತ್ತಾ ಹೇಳಿದಳು, ನಿನ್ನ ರೂಪವನ್ನು ಅಲ್ಲ, ನಿನ್ನ ಹಣವನ್ನು ಅಲ್ಲ, ನಿನ್ನ ಹೃದಯವನ್ನು. ಆ ಮಾತು ಕೇಳಿದಾಗ ಅವನ ಕಣ್ಣಲ್ಲಿ ನೀರು ತುಂಬಿತು. ಏಕೆಂದರೆ ಜೀವನದಲ್ಲಿ ಮೊದಲ ಬಾರಿಗೆ ಯಾರೋ ಒಬ್ಬರು ಅವನನ್ನು ಅವನಿಗೋಸ್ಕರ ಪ್ರೀತಿಸಿದ್ದರು. ಅವನು ಅರ್ಥ ಮಾಡಿಕೊಂಡ, ನಿಜವಾದ ಪ್ರೀತಿ ಅಂದರೆ ದುಬಾರಿ ಉಡುಗೊರೆ ಅಲ್ಲ, ಪ್ರತಿದಿನ ಐ ಲವ್ ಯು ಎಂದು ಹೇಳುವುದೂ ಅಲ್ಲ, ನಮ್ಮ ತಪ್ಪುಗಳನ್ನು ತಿಳಿದಿದ್ದರೂ ನಮ್ಮ ಜೊತೆ ನಿಲ್ಲುವುದು, ನಾವು ದುಃಖದಲ್ಲಿದ್ದಾಗ ಧೈರ್ಯ ನೀಡುವುದು, ನಾವು ಸೋತಾಗ ಕೈಯ ಹಿಡಿದು ಎಬ್ಬಿಸುವುದು. ಅದೇ ನಿಜವಾದ ಪ್ರೀತಿ. ಇಂದು ಅವನು ಎಲ್ಲರಿಗೂ ಒಂದು ಮಾತು ಹೇಳುತ್ತಾನೆ, ನನ್ನ ಜೀವನದಲ್ಲಿ ಬಹಳ ಜನ ಬಂದರು, ಬಹಳ ಜನ ಹೋದರು, ಆದರೆ ನನ್ನ ಜೀವನಕ್ಕೆ ಅರ್ಥ ಕೊಟ್ಟವಳು ಮಾತ್ರ ಅವಳು. ಯಾಕೆಂದರೆ ನನ್ನ ಹೆಜ್ಜೆಗಳನ್ನು ಪ್ರೀತಿಸಿದವಳು ಹಲವರಿರಬಹುದು, ಆದರೆ ನನ್ನ ದಾರಿಯನ್ನೇ ತನ್ನದಾಗಿಸಿಕೊಂಡವಳು ಅವಳು ಮಾತ್ರ. ಆದ್ದರಿಂದ ಇವತ್ತು ನಾನು ಎಷ್ಟು ಸಂತೋಷವಾಗಿದ್ದೇನೆ ಅಂದರೆ ಅದಕ್ಕೆ ಕಾರಣ ನನ್ನ ಅದೃಷ್ಟ ಅಲ್ಲ, ನನ್ನ ಜೀವನಕ್ಕೆ ಬಂದ ಆ ಒಂದು ಒಳ್ಳೆಯ ಹೃದಯ. ನಿಮ್ಮ ಜೀವನದಲ್ಲೂ ಇಂತಹ ಒಬ್ಬ ವ್ಯಕ್ತಿ ಇದ್ದರೆ ಅವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ, ಯಾಕೆಂದರೆ ನಿಜವಾದ ಪ್ರೀತಿ ಸಿಗುವುದು ಸುಲಭ ಅಲ್ಲ.